ಬನ್ನಿ ಡಯಾಫ್ರಮೆಟಿಕ್ ಬ್ರೀದಿಂಗ್ ಹೇಗೆ ಮಾಡೋದು, ಮಾಮಿ ಪೂಚ್ ಏನಾದರೂ ಇದ್ರೆ ಅದನ್ನ ಹೇಗೆ ಕಮ್ಮಿ ಮಾಡೋದು. ಸೊ ನೀವೇನಾದ್ರೂ ಅನ್ಕೋತಿದ್ರೆ ಇದು ನನ್ನ ಪ್ರೀ ಪ್ರೆಗ್ನೆನ್ಸಿ ಬಾಡಿ ಅಥವಾ ನಂದು ಮುಂಚೆ ಹಿಂಗಿದ್ದೆ, ಇಲ್ಲ ಇದು ನನ್ನ ಪೋಸ್ಟ್ ಪಾರ್ಟಮ್ಮೇ, 2 months ಪೋಸ್ಟ್ ಪಾರ್ಟಮ್ ಅಲ್ಲಿ ನಂದು ಹೊಟ್ಟೆ ಇಲ್ಲ. ಸೊ ಇದಕ್ಕೆ ನಾನು ಏನು ಮಾಡಿದೆ ಅಂದರೆ ಡಯಾಫ್ರಮೆಟಿಕ್ ಬ್ರೀದಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್. ಏನು ಮಾಡಿ ಅಂದರೆ ನಾನು ತೋರಿಸ್ತೀನಿ. ಸೊ ಬ್ರೀದಿಂಗ್ ನೀವು ಉಸಿರನ್ನ ಒಳಗೆ ತಗೊಂಡಾಗ ನೀವು ಹೊಟ್ಟೆ ತುಂಬ ಉಸಿರನ್ನ ಗಾಳಿನ ತುಂಬಿಸ್ಕೊಳ್ಳಿ. ಹಾಗೂ ನಿಮ್ಮ ರಿಬ್ ಕೇಜಸ್ ಇರುತ್ತಲ್ಲ, ಇದು ಹೀಗೆ ಬರಬೇಕು. ಆಮೇಲೆ ಉಸಿರನ್ನ ಹೊರಬಿಡುವಾಗ ಇದನ್ನ ಮೂವ್ಮೆಂಟ್ ಮಾಡಿ. ನಿಮ್ಮ ರಿಬ್ ಕೇಜನ್ನ ಜಾಸ್ತಿ ಮೂವ್ ಮಾಡಿ, ಹೊಟ್ಟೆ ಮೂವ್ಮೆಂಟು ಕಡಿಮೆ ಇರಬೇಕು. ಇನ್ನೊಂದ್ಸತಿ ನೋಡಿ. ರಿಲ್ಯಾಕ್ಸ್. ಏನು ಅಂತಂದ್ರೆ ಉಸಿರನ್ನ ನೀವು 4 seconds ಒಳಗಡೆ ತಗೊಂಡ್ರೆ ಉಸಿರು ಬಿಡುವಾಗ 6 seconds ನಿಧಾನಕ್ಕೆ ಬಿಡಬೇಕು. ಉಸಿರನ್ನ ತಗೊಂಡಾಗ ನಿಮ್ಮ ಹೊಟ್ಟೆ ಬಲ್ಜ್ ಆಗ್ಬೇಕು, ರಿಬ್ ಕೇಜಸ್ ಮೂವ್ ಆಗಬೇಕು. ಉಸಿರನ್ನ ಹೊರಗೆ ಬಿಟ್ಟಾಗ ರಿಬ್ ಕೇಜಸ್ ಮೂವ್ಮೆಂಟ್ ಇರಬೇಕು, ಹಾಗೂ ನಿಮ್ಮ ಸ್ಟಮಕ್ ಮೂವ್ಮೆಂಟ್ ಇರಬೇಕು. ಸೊ ಇದನ್ನ ನೀವು ಡೈಲಿ ಮಾರ್ನಿಂಗ್ ಹಾಗೂ ನೈಟ್ ಡೆಲಿವರಿ ಆದಾಗಿಂದನೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು ಡಯಾಫ್ರಮೆಟಿಕ್ ಬ್ರೀದಿಂಗ್. ನಾನು ಇದ್ರ ಬಗ್ಗೆ ತುಂಬ ಚೆಕ್ ಮಾಡಿದ್ದೀನಿ, ಫ್ರೆಂಡ್ಸನ್ನ ತುಂಬ ಕೇಳಿದ್ದೀನಿ, ಅವ್ರ ಹೆಲ್ಪ್ ತಗೊಂಡು ಹಾಗೂ ರಿಸರ್ಚ್ ಮಾಡಿ ನನಗೇನು ಹೆಲ್ಪ್ ಆಗಿದೆ. ಸೊ ನನಗೆ ಮಾಮಿ ಪೂಚ್ ಇಲ್ಲ, ಸ್ವಲ್ಪ ಇಲ್ಲ. ಸೊ ನಿಮಗೂ ಕೂಡ ನನಗಿದು ಹೆಲ್ಪ್ ಆಗಿದೆ ಅಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಪಿಂಗ್ ಮಾಡಿ. ಈ ರೀಲನ್ನು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಅವ್ರಿಗೆ ಯಾರಿಗಾದ್ರೂ ಮಾಮಿ ಪೂಚ್ ಇದ್ದರೆ ಅವ್ರ ಜೊತೆ ಶೇರ್ ಮಾಡಿ.